ನಿಮಗೆ ಮಾಹಿತಿ ಬಂತ ಯಾರು ಖರ್ಚು ಮಾಡಿದವರು, ಹಣ ಕೊಟ್ಟವ್ರು ಯಾರು ಅಂತ ಹೇಳಿ? ಈಗ ನಾನು ಇವತ್ತು ಕೇಳಿದ ತಕ್ಷಣ ಇವತ್ತು ರಾತ್ರಿ ಕೂತ್ಕೊಂಡವ್ರು ಏನಾದರೂ ಕೊಟ್ಟು ಲೆಕ್ಕಪತ್ರಗಳನ್ನು ತಯಾರು ಮಾಡ್ತಾರೆ ಅಷ್ಟೇ. ತಮಗ್ ಮಾಹಿತಿ ಬಂತ ಸ್ವಾಮೀಜಿ? ಯಾರು ಖರ್ಚು ಮಾಡ್ತಿರೋರು ಯಾರು, ಯಾರು ಫಂಡ್ ಮಾಡಿಸಿ ಈ ರೀತಿಯಾಗಿ ಅಭಿಯಾನದ ಹೆಸರಲ್ಲಿ ಬೇರೆ ಏನೋ ಹುನ್ನಾರವನ್ನ ನಡೆಸಲಿಕ್ಕೆ ಪ್ರಚೋದನೆಯನ್ನ ಕೊಡ್ತಿದ್ದಾರೆ, ಯಾರು ಮಾಡ್ತಿರ್ಬೋದು? ತಮ್ಗೇನಾದ್ರೂ ಮಾಹಿತಿ ಬಂತ? ಅಮ್ಮ ನನಗೆ ಮಾಹಿತಿ ಇದೆ, ನಾನು ಈಗ ಮಾತನ್ನು ಮಾತಾಡೋದಿಲ್ಲ ಅಷ್ಟೇ, ಎಲ್ಲ ಕಡೆದು ಮಾಹಿತಿ ಇದೆ ನನಗೆ. ಅಲ್ಲ, ಸಮಾಜವನ್ನ ಎತ್ಕಟ್ಲಿಕ್ಕೆ ಹಿಂದಿನಿಂದ ಯಾರು ಆಟ ಆಡ್ತಿದ್ದಾರೆ, ಹಿರಿಯರು ಖರ್ಚು ಮಾಡಿದ್ರು, ನಾಯಕರು ಖರ್ಚು ಮಾಡಿದ್ರು, ಎಲ್ಲ ಗೊತ್ತಿದೆ. ನನಗೇನು ಹಿಂಜರಿಕೆ ಪ್ರಶ್ನೆ ಇಲ್ಲ. ಪಾಪ ಮತ್ತೊಬ್ಬರಿಗೆ ಯಾಕೆ ಅವ್ರನ್ನ ಇದು ಮಾಡೋದು, ನಮ್ಮ ಇದರಲ್ಲಿ ಅವ್ರನ್ನ ಯಾಕೆ ಹೇಳ್ತಾರೋದು? ಪಾಪ ಅವ್ರು ಏನೋ ಖರ್ಚು ಮಾಡಿದ್ದಾರೆ ಒಳ್ಳೆಯ ಕೆಲಸ ಅಂಥೇಳಿ, ಅಥವಾ ಯಾರಾದರೂ ಅವ್ರಿಗೆ ಅವರು ವರಿಷ್ಠರು ಏನಾದರೂ ಸೂಚನೆ ಕೊಟ್ಟಿರ್ಬೋದು, ನೀವು ಈ ರೀತಿ ಖರ್ಚು ಮಾಡಬೇಕು ಅಂತ. ಅವ್ರಿಗೆ ಇಚ್ಛೆ ಇರಲಿ ಇರದೇ ಇರಲಿ ಖರ್ಚು ಮಾಡಿದ್ದಾರೆ. ರಾಜಕಾರಣಿನ ಹಾಗಾದರೆ ಖರ್ಚು ಮಾಡಿರೋರು? ಅಮ್ಮ ತಮಗೆ ಗೊತ್ತಿಲ್ಲದ್ದೇನಿದೆ, ಜನರಿಗೆ ಗೊತ್ತಿಲ್ಲದ್ದೇನಿದೆ, ಎಲ್ರಿಗೂ ಗೊತ್ತಿದೆ. ಬಸವಲಿಂಗ ಪಟ್ಟದೇವರ ಸ್ವಾಮೀಜಿ ಅವರು ಹೇಳ್ತಾರೆ, 10 ಪೈಸಾ ಕೂಡ ನಾವು ಯಾರಿಂದಲೂ ಪಡೆದುಕೊಂಡಿಲ್ಲ, ಯಾವ ಮಂತ್ರಿ ಆಗಲಿ, ಸರ್ಕಾರ ಆಗಲಿ, ರಾಜಕಾರಣಿ ಆಗಲಿ ನಮಗೆ ಹಣ ಕೊಟ್ಟಿಲ್ಲ. ಇದೆಲ್ಲವೂ ಕೂಡ ಭಕ್ತವೃಂದ ಹಾಗೆ ಮಠಾಧಿಪತಿಗಳ ಹಣದಿಂದ ನಡೆಸಿದಂತಹ ಅಭಿಯಾನ. ನಾನು ಅವ್ರಿಗೆ ಬಸವಣ್ಣವ್ರ ಮಾತನ್ನು ನೆನಪಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪಲಿಂಗವು ಘಟಸರ್ಪವಾಯಿತು ಕಾಣ. ಬಸವಣ್ಣವ್ರ ಮಾತನ್ನೇ ನೆನಪಿಸ್ಕೊಡ್ತೀನಿ ಅವ್ರಿಗೆ. ಯಾವಾಗಲೂ ಬಸವಣ್ಣವರು ಅನುಯಾಯಿಗಳಂದ ಮೇಲೆ ಅದು ಸರಿನೇ ಇರಲಿ ತಪ್ಪೇ ಇರಲಿ ಒಪ್ಕೋಬೇಕು, ಏನೇ ತಪ್ಪಿದ್ರೂ ಸಹಿತ. ನಾವು ಯಾರಿಂದನೂ ಒಂದು ದುಡ್ಡು ತೊಗೊಂಡಿಲ್ಲ, ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ನಾನು ಯಾರಾದರೂ ಅವ್ರ ಎದುರಿಗೆ ಒಯ್ದು ನಿಲ್ಲಿಸಿದ್ರೆ ಏನು ಮಾಡ್ಲಿಕ್ಕೆ ತಯಾರಿದ್ದಾರೆ ಅವರು? ಸರಿ ಸ್ವಾಮೀಜಿ, ಈ ಬಸವ ತತ್ವ ಅಭಿಯಾನ ಇದರ ಅವಶ್ಯಕತೆ ಈಗಿನ ದಿನಮಾನಗಳಲ್ಲಿ, ಅದರಲ್ಲೂ ಈ ಜಾತಿ ಸಮೀಕ್ಷೆ ಇತ್ಯಾದಿ ನಡೆಯೋ ಸಮಯದಲ್ಲಿ ಅವಶ್ಯಕತೆ ಇತ್ತ? ಇನ್ ಕೇಸ್ ಅವಶ್ಯಕತೆ ಇತ್ತು ಅನ್ನೋದಾದ್ರೆ ಯಾವ ಸ್ವರೂಪದಲ್ಲಿ ಮಾಡಬೇಕಾಗಿತ್ತು? ಸ್ವರೂಪ ಬದಲಾಗಿದೆ ಅಂತ ಹೇಳಿ ನಿಮ್ ಗಮನಕ್ಕೆ ಏನಾದರೂ ಬಂತು? ಇದು ಎಲ್ಲ ರಾಜ್ಯದ ಸಾಮಾನ್ಯ ಜನತೆಗೆ ಗೊತ್ತಾಗಿದೆ. ಇವರು 2018ರಲ್ಲಿ ಒಂದು ದೊಡ್ಡ ಪ್ರಯತ್ನ ಮಾಡಿದರು. ಮಾಡಿ ಈಗ ಎಲ್ಲ ಜನ ಪ್ರತಿ ದಿವಸ ಮಾತಾಡ್ತಾ ಇದ್ದಾರೆ. ಇವ್ರಿಗೊಂದು ಏನೋ ಗಣತಿ ಮಾಡಬೇಕಾಗಿತ್ತು, ಜನಗಣತಿಯನ್ನು ಮಾಡುವಾಗ ಪ್ರಬಲ ಸಮಾಜಗಳನ್ನು ಒಡೆಯಬೇಕಾಗಿತ್ತು, ಹಿಂದೂ ಸಮಾಜವನ್ನು ತುಳಿಬೇಕಾಗಿತ್ತು, ಅಥವಾ ಹಿಂದೂ ಸಮಾಜವನ್ನು ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ಯಾವುದೋ ಒಂದು ಸಮಾಜಕ್ಕೆ ಅತಿ ಹೆಚ್ಚಿನ ಲಾಭವನ್ನು ಬಜೆಟ್ನಲ್ಲಿ ಕೊಡಬೇಕಾಗಿದೆ. ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇರೋದು ಒಬ್ಬ ಸಾಮಾನ್ಯ ಮನುಷ್ಯ ಓಣಿಗಳಲ್ಲಿ ಸಹಿತ ಮಾತಾಡ್ತಾ ಇದ್ದಾನೆ. ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ನಡೆಯದೇ ಇರುವಂತಹದ್ದನ್ನು ಇಷ್ಟೊಂದು ತರಾತುರಿಯಲ್ಲಿ, ಅದು ಯಾವ ಮಂತ್ರಿಗಳು ತರಾತುರಿಯಲ್ಲಿ ಅದನ್ನು ವಿರೋಧ ಮಾಡಿದರು ತಕ್ಷಣ ಅವರನ್ನು ಅವತ್ತೇ ರಾತ್ರಿ ಊಟಕ್ಕೆ ಕರೆಸ್ಕೊಂಡು ತಮ್ಮ ಮನೆಯಲ್ಲಿ ಅವರು ಸಮಾಧಾನ ಮಾಡಿಸಿ ಮರುದಿವಸ ಅವರನ್ನು ಸಹಿತ ಶಾಂತಗೊಳಿಸಿದಂಥ ಉದಾಹರಣೆ ಎಲ್ರಿಗೂ ಗೊತ್ತಿದೆ. ಯಾವ ಸಮಾಜಕ್ಕೆ ಅತಿ ಹೆಚ್ಚು ಲಾಭ ಮುಟ್ಟಿಸ್ಲಿಕ್ಕೆ ಹೊರಟಿದ್ದಾರೆ ಇವರು? ಉಳಿದವರ ಸಂಖ್ಯೆಯನ್ನು ಕಡಿಮೆ ಮಾಡಿ ಯಾವುದೋ ಒಂದು ಸಮಾಜದ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅವರಿಗೆ ದೊಡ್ಡ ಲಾಭವನ್ನು ಬಜೆಟ್ನಲ್ಲಿ ಕೊಡಬೇಕು ಬರುವ ದಿನಗಳಲ್ಲಿ ಅನ್ನೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಾಮಾನ್ಯ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಕಳೆದ ಬಾರಿಯ ಒಂದು ಇದೇ ರೀತಿಯ ಸಮೀಕ್ಷೆಯ ವರದಿ ಅದು ಅಧಿಕೃತವಾಗಿ ಬಹಿರಂಗ ಆಗದೆ ಹೋದ್ರೂ ಕೂಡ ಅದರ ಅಂಕಿ ಸಂಖ್ಯೆಗಳು ಬಹಿರಂಗ ಆದಾಗ ಲಿಂಗಾಯತರ ಸಂಖ್ಯೆ ಕಡಿಮೆ ಇರೋದ್ರ ಬಗ್ಗೆ ಸಮುದಾಯದಲ್ಲೇನೆ ಆಕ್ಷೇಪಗಳು ವ್ಯಕ್ತವಾಗಿತ್ತು. ನೀವು ಹೇಳಿದ ಅದೇ ಮಂತ್ರಿಗಳು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಮಾಡ್ಲಿಕ್ಕೆ ಹೊರಟಿರೋದು ಅಂಥದ್ದೇ ಮತ್ತೊಂದು ಪ್ರಯತ್ನ ಅಂದಾಗ ಅದನ್ನು ಯಾಕೆ ಬೆಂಬಲಿಸ್ತಿದ್ದಾರೆ? ಬೆಂಬಲಿಸ್ತಿರೋರು ಉದ್ದೇಶ ಏನು ಅಂತ ಹೇಳಿ, ಅದರಲ್ಲೂ ಇದೇ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಬೆಂಬಲಿಸ್ತಿರುವಂಥವರ ಉದ್ದೇಶ ತಮ್ಮ ಕುರ್ಚಿಗಳು ಸುರಕ್ಷಿತವಾಗಿ ಉಳಿಬೇಕು. ತಮ್ಮ ಕುರ್ಚಿಗಳನ್ನು ಕಾಯ್ದುಕೊಳ್ಳಿಕ್ಕೆ ಇವರು ಬೇಕಾದವ್ರು ಬಲಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಯಾವುದೇ ಲೀಡ್ರ್ ಇರಲಿ, ಆ ಲೀಡ್ರು ತನ್ನ ಕುರ್ಚಿಯನ್ನು ತನ್ನ ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ಸಮಾಜವನ್ನೆಲ್ಲ ಮತ್ತೇನನ್ನಾದರೂ ಬಲಿ ಕೊಡಲಿಕ್ಕೆ ಇವರು ಯಾವಾಗಲೂ ತಯಾರಿರ್ತಾರೆ. ಅದು ಮಂಗ ಮರಿಯನ್ನು ತಗೊಂಡು ಕೂತಿತ್ತಂತೆ, ನೀರು ಬರ್ಲಿಕ್ಕೆ ಹತ್ತು ಬ್ಯಾರಲ್ನಲ್ಲಿ ಕಂಠದವರೆಗೆ ಬರುವವರೆಗೆ ಮರಿಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿತ್ತಂತೆ. ಒಂದು ಸಾರಿ ಬಾಯಿಂದ ಮೇಲೆ ನೀರು ಬಂದ ತಕ್ಷಣ ಮರಿಯನ್ನು ತೆಳಗಿಟ್ಟು ತಾನು ಅದ್ರ ಮೇಲೆ ಕುಂತಂತ ಅಂಥ ನಾಯಕರಿದ್ರು ಅಂತಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಂಗ ಯಾರು ಮರಿ ಯಾರು ಸ್ವಾಮೀಜಿ? ಅಮ್ಮ ಸಮಾಜನೇ ಮರಿ, ಈ ನೇತಾರರೇ ಮಂಗಗಳು. ಅತ್ಯಂತ ಮುದ್ದಿನ ಮರಿಯನ್ನ
ತನ್ನ ಕಾಲು ಕೆಳಗಿಟ್ಟು ಮೇಲೆ ಕೂತು ಅಂತದು ತನ್ನ ಕಂಠಕ್ಕೆ ಬಂದು ಕೂಡಲೇ ಹಾಗಾಗ್ತಾ ಇದೆ ಅಂತ. ಈ ಅಭಿಯಾನದ ಬಗ್ಗೆನೆ ನೀವು ಹೇಳ್ತೀರಿ ಇದು ಮುಖ್ಯಮಂತ್ರಿಗಳ ಕೃಪಾಪೋಷಿತ ಒಂದು ನಾಟಕ ಪ್ರದರ್ಶನ, ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಮಾಡ್ಲಾಗ್ತಾ ಇರ್ತಕ್ಕಂಥ ನಾಟಕ ಪ್ರದರ್ಶನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಯಾಕೆ ಪೋಷಣೆ ಮಾಡ್ತಾರೆ ಇದನ್ನ? ಪೋಷಣೆ ಮಾಡೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಾಗುವ ಲಾಭ ಆದ್ರೂ ಏನು ಅಂತ? ಸಿದ್ದರಾಮಯ್ಯನವ್ರಿಗೆ ಯಾವುದೋ ಒಂದು ಸಮಾಜವನ್ನು ಸಂತುಷ್ಟಗೊಳಿಸ್ಬೇಕಾಗಿದೆ. ಅವ್ರ ಮನೆಯಲ್ಲಿ ಹೊರಗೆ ಗೇಟ್ನಿಂದ ಹಿಡ್ಕೊಂಡು ಅಡುಗೆ ಮನೆಯವರೆಗೆ ನೋಡ್ರಿ, ನೀವು ಯಾರ್ಯಾರು ನಿಂತಿರ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವರ ಸಂತುಷ್ಟಿಗಾಗಿ ಈ ರಾಜ್ಯದಲ್ಲಿ ಯಾವುದೇ ಸಾಮಾನ್ಯ ಜನರಿಗೆ ಬಜೆಟ್ನಲ್ಲಿ ಏನೇ ಹಣ ಇರದೇ ಇದ್ದರೂ ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಬಜೆಟ್ ಇದೆ. ಅದನ್ನು ಎಲ್ಲ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ಆದರೆ ಅವ್ರು ಮಾಡ್ತಾ ಇರುವಂತಹದ್ದನ್ನು ಮಾತ್ರ ಎಲ್ಲರೂ ನೋಡ್ತಾ ಇದ್ದಾರೆ. ಅವರ ಕೃಪೆಯಿಂದನೇ ನಡೆಯೋದು. ಅವ್ರ ಜೊತೆ ಮೀಟಿಂಗ್ ಮಾಡಿನೇ ಇದನ್ನು ಆರಂಭ ಮಾಡಿದರು. ಅವ್ರ ಮನೆಯಲ್ಲೇ ಮೀಟಿಂಗ್ ಮಾಡಿ ಮೊದಲು ಚರ್ಚೆ ಮಾಡಿದ್ರು ಎಲ್ಲ ಸ್ವಾಮಿಗಳು. ಚರ್ಚೆ ಮಾಡಿದ ನಂತರ ಅವ್ರು ಹೇಳಿದರು, ಹೋದ ಸಾರಿ ನಿಮಗೆಲ್ಲ ಸಪೋರ್ಟ್ ಮಾಡಿದ್ದೆ, ನೀವೆಲ್ಲ ಕೈ ಕೊಟ್ರಿ, ಹಾಗೆ ಹೀಗೆ ಅಂತಂದ್ರಿ ಇವ್ರಿಗೆ. ಆನಂತರ ಇಲ್ಲ, ಈ ಸರಿ ನಾವು ಸರಿಯಾಗಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಹೇಳಿದ ನಂತರ ಮತ್ತೆ ಈ ಅಭಿಯಾನ ಆರಂಭ ಆಯಿತು. ಈ ಕಡೆ ಅಭಿಯಾನ ಆರಂಭ ಆಯಿತು, ಆ ಕಡೆ ಜನಗಣತಿ ಆರಂಭ ಆಯಿತು. ಇಷ್ಟು ತಿಳಿಯೋದಿಲ್ಲ ಸಾಮಾನ್ಯ ಜನರಿಗೆ. ಈ ಸ್ವಾಮೀಜಿಗಳು ಸನ್ಯಾಸಿಗಳ ಗ್ಯಾಂಗ್ ಅಂತ ಹೇಳಿ ತಾವು ಕರೆದು ಬಿಟ್ರಿ. ಅವರು ನಾವು ಸಮುದಾಯವನ್ನ ಮೇಲ್ದರ್ಜೆಗೆ ತರುವ ಅಥವಾ ಸಮುದಾಯದಲ್ಲಿ ಹಿಂದುಳಿದವರಿಗೆ ಕೆಲ ಅವಕಾಶಗಳನ್ನ, ಸರ್ಕಾರಿ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಹೋರಾಟ ಮಾಡುವವರು ಅಂತ ಹೇಳಿ ತಮ್ಮನ್ನು ತಾವು ಕರೆದುಕೊಳ್ತಾರೆ. ತಾವು ನೋಡಿದ್ರೆ ಗ್ಯಾಂಗ್ ಅಂತ ಹೇಳಿ ಹೆಸರಿಟ್ಬಿಟ್ರಿ ಅದಕ್ಕೆ. ಅವರೇ ಇವರಲ್ಲಿ ಹಿಂದುಳಿದವ್ರನ್ನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಮಾಡಿದವ್ರು ಎಷ್ಟು? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಇವ್ರಿಗೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಹಿಂದುಳಿದವರನ್ನ ಅನುಭವ ಮಟ್ಟಕ್ಕೆ ಕರ್ತಂದ್ರು. ಅದರಲ್ಲಿ ದಲಿತರಿದ್ದರು, ವೇಶ್ಯರಿದ್ದರು, ಕಳ್ಳ ಕಾಕ್ತನ ಮಾಡುವಂಥ ಕುಸ್ವಭಾವದ ಜನರಿದ್ದರು. ಅವ್ರನ್ನೆಲ್ಲರನ್ನೂ ತಂದು ತಿದ್ದಿದ್ರು. ಅವರಿಗೆ ದೊಡ್ಡ ಸ್ಥಾನಮಾನಗಳನ್ನು, ಅಂದರೆ ಜನರಿಗೆ ಸಮ್ಮಾನ ಅನ್ನೋದು ಬಹಳ ಮುಖ್ಯ. ಪರಸ್ಪರರಿಗೆ ಸಮ್ಮಾನವನ್ನು ಕೊಡಬೇಕು, ಅದನ್ನು ಬಸವಣ್ಣವ್ರು ಮಾಡಿದರು. ಆದರೆ ಈ ಸ್ವಾಮೀಜಿಗಳು ಸನ್ಯಾಸಿಗಳ ಗ್ಯಾಂಗ್ ಅಂತ ಹೇಳಿ ತಾವು ಕರೆದು ಬಿಟ್ರಿ. ಅವರು ನಾವು ಸಮುದಾಯವನ್ನ ಮೇಲ್ದರ್ಜೆಗೆ ತರುವ ಅಥವಾ ಸಮುದಾಯದಲ್ಲಿ ಹಿಂದುಳಿದವರಿಗೆ ಕೆಲ ಅವಕಾಶಗಳನ್ನ, ಸರ್ಕಾರಿ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಹೋರಾಟ ಮಾಡುವವರು ಅಂತ ಹೇಳಿ ತಮ್ಮನ್ನು ತಾವು ಕರೆದುಕೊಳ್ತಾರೆ. ತಾವು ನೋಡಿದ್ರೆ ಗ್ಯಾಂಗ್ ಅಂತ ಹೇಳಿ ಹೆಸರಿಟ್ಬಿಟ್ರಿ ಅದಕ್ಕೆ. ಅವರೇ ಇವರಲ್ಲಿ ಹಿಂದುಳಿದವ್ರನ್ನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಮಾಡಿದವ್ರು ಎಷ್ಟು? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಇವ್ರಿಗೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಹಿಂದುಳಿದವ್ರನ್ನ ಅನುಭವ ಮಟ್ಟಕ್ಕೆ ಕರ್ತಂದ್ರು. ಅದರಲ್ಲಿ ದಲಿತರಿದ್ದರು, ವೇಶ್ಯರಿದ್ದರು, ಕಳ್ಳ ಕಾಕ್ತನ ಮಾಡುವಂಥ ಕುಸ್ವಭಾವದ ಜನರಿದ್ದರು. ಅವ್ರನ್ನೆಲ್ಲರನ್ನೂ ತಂದು ತಿದ್ದಿದ್ರು. ಅವರಿಗೆ ದೊಡ್ಡ ಸ್ಥಾನಮಾನಗಳನ್ನು, ಅಂದರೆ ಜನರಿಗೆ ಸಮ್ಮಾನ ಅನ್ನೋದು ಬಹಳ ಮುಖ್ಯ. ಪರಸ್ಪರರಿಗೆ ಸಮ್ಮಾನವನ್ನು ಕೊಡಬೇಕು, ಅದನ್ನು ಬಸವಣ್ಣವ್ರು ಮಾಡಿದರು. ಆದರೆ